ಕಡಿಮೆ ಹೂಗಳ ಸಂಖ್ಯೆ ಕಡಿಮೆ ಇಳುವರಿಗೆ ಕಾರಣವಾಗುತ್ತಿದೆಯೇ? ಈಗ ಚಿಂತೆ ಬಿಡಿ. ನಾನು ಹೇಳುವ ಈ ಹಂತಗಳನ್ನು ಅನುಸರಿಸಿ ನಂತರ ಫಲಿತಾಂಶಗಳನ್ನು ನೀವೇ ನೋಡಿ. ಮೊದಲನೆಯದಾಗಿ ಸಸ್ಯಗಳಿಗೆ ಸಾಕಷ್ಟು ಸೂರ್ಯನ ಬೆಳಕನ್ನು ಒದಗಿಸುವುದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸೂರ್ಯನ ಬೆಳಕು ತುಂಬಾ ಅಗತ್ಯವಾಗಿರುತ್ತದೆ. ಇದು ಸಸ್ಯ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ರಸಗೊಬ್ಬರಗಳ ಸಕಾಲಿಕ ಅನ್ವಯಿಕೆ. ರಸಗೊಬ್ಬರಗಳು ಸಸ್ಯ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಬೇಕಾದ ಸಾಕಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತವೆ. ಇದರಿಂದ ಇಳುವರಿ ಸಹ ಹೆಚ್ಚಾಗುತ್ತದೆ. ಸೂಕ್ತ ಪ್ರಮಾಣದಲ್ಲಿ ಬೆಳೆಗೆ ನೀರನ್ನು ಒದಗಿಸುವುದು. ಸಾಮಾನ್ಯವಾಗಿ ನಾವು ಮಾಡುವ ತಪ್ಪೇನಂತಂದರೆ, ನಮಗೆ ಮನಸ್ಸಿಗೆ ಬಂದ ಹಾಗೆ ಸಾಕಷ್ಟು ಅಂದ್ರೆ ಅಧಿಕ ಪ್ರಮಾಣದಲ್ಲಿ ನೀರನ್ನು ಕೊಡ್ತೀವಿ. ಸೊ ಅದು ತಪ್ಪು. ನಾವು ಆಗಾಗ್ಗೆ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನೀರನ್ನು ಒದಗಿಸಬೇಕು. ಡೆಡ್ ಹೆಡಿಂಗ್ ಮಾಡುವುದು. ಡೆಡ್ ಹೆಡಿಂಗ್ ಅಂದ್ರೆ ಸಸ್ಯದಲ್ಲಿ ಒಣಗಿದ ಅಥವಾ ಬಾಡಿ ಹೋದ ಹೂಗಳನ್ನು ಕಿತ್ತು ತೆಗೆದುಹಾಕುವುದು. ನಿಯಮಿತವಾಗಿ ಪ್ರೂನಿಂಗ್ ಮಾಡುವುದು. ಸಾಮಾನ್ಯವಾಗಿ ನಾವು ಬೆಳೆಗೆ ನೀಡುವ ಪೋಷಕಾಂಶಗಳು ರೋಗಪೀಡಿತ ಭಾಗಗಳಾಗಿರ್ಲಿ, ಒಣಗಿದ ಭಾಗಗಳಿಗಾಗಲಿ ಹೋಗಿ ವ್ಯರ್ಥವಾಗ್ತವೆ. ಈಗ ನಾವು ಪ್ರೂನಿಂಗ್ ಮಾಡುವುದು ಅಂದರೆ ಈ ಭಾಗಗಳನ್ನು ತೆಗೆದು ಹಾಕುವುದರಿಂದ ನಾವು ನೀಡುವ ಪೋಷಕಾಂಶಗಳು ಹೊಸದಾಗಿ ಬರುವ ಹೂಗಳಿಗೆ ಹೋಗಿ ನಾವು ಅಧಿಕ ಸಂಖ್ಯೆಯಲ್ಲಿ ಪಡೆಯಬಹುದು. ನೀವು ಈ ಎಲ್ಲ ಹಂತಗಳನ್ನು ಅನುಸರಿಸುವುದರಿಂದ ಅಧಿಕ ಸಂಖ್ಯೆಯ ಹೂಗಳನ್ನು ಪಡೆಯಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ.